ಗೊಂಬೆ ಯಾಕೆ ಇದನ್ನು ಕೇಳ್ತಾ ಇದ್ದಾಳೆ? ಈ ಪೆನ್ ಡ್ರೈವ್ ಕಳಿಸಿದ್ಯಾರ ಅವಳಿಗೆ? ಅಪ್ಪ ಇಲ್ಲಿ ಅಪ್ಪ ಏನಿದು ಹಾರ್ಟ್ ಬೀಟ್ ಸೌಂಡ್ ಕೇಳಿಸ್ತಿದೆ? ಗೊತ್ತಿಲ್ಲ ಗಿರಿ, ದೇವಕಿ ರೂಮಿಂದ ಕೇಳಿಸ್ತಿತ್ತು. ಏನು ನೋಡೋಣ ಅಂತ ಹೋದೆ, ಈ ಪೆನ್ ಡ್ರೈವ್ ಹಾಕಿದ್ಲು, ಅದರಿಂದ ಈ ಸೌಂಡ್ ಬರ್ತಾ ಇದೆ. ಆದರೆ ದೇವಕಿ ಇದನ್ನು ಯಾಕೆ ಕೇಳ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅಪ್ಪ ಇದು ಮಗುದು ಹಾರ್ಟ್ ಬೀಟ್ ಅಲ್ಟ್ರಾಸೌಂಡ್. ನನ್ನ ಲ್ಯಾಪ್ಟಾಪ್ ಇಲ್ಲ ಇತ್ತಲ್ಲ, ಎಲ್ಲಿ? ಯಾರಾದ್ರೂ ನನ್ನ ರೂಮ್ ಒಳಗಡೆ ಬಂದಿದ್ರಾ? ಅಂದರೆ ಇದು ನಿಜವಾಗ್ಲೂ ಮಗುವಿನ ಹಾರ್ಟ್ ಬೀಟ್ ಸೌಂಡಾ? ಹೌದಪ್ಪ, ದೇವಕಿ ಪ್ರೆಗ್ನೆಂಟ್ ಆಗಿದ್ದಾಗ ಚೆಕಪ್ಗೆ ಹೋಗ್ತಾ ಇದ್ಲಲ್ಲ, ಅವಾಗ ಇದನ್ನ ರೆಕಾರ್ಡ್ ಮಾಡಿಸ್ಕೊಂಡು ಬಂದಿರಬೇಕು ಅನ್ಸುತ್ತೆ. ಹಾಗಾದ್ರೆ ಇದು ದೇವಕಿ ಮಗು ಹಾರ್ಟ್ ಬೀಟ್ ಸೌಂಡಾ? ಹೌದು. ಅದು ನನ್ನ ಮಗು ಹಾರ್ಟ್ ಬೀಟ್ ಸೌಂಡೇ. ಅದನ್ನ ಯಾಕೆ ನನ್ನ ರೂಮಿಂದ ತಂದಿದ್ದು? ಅದು ಹಾಗಲ್ಲ ಮಗಳೇ, ನಾನು ಮಾತಾಡಬೇಡಿ. ನನ್ನ ರೂಮಿಗೆ ಬರೋದಲ್ದೆ ನನ್ನ ಪರ್ಮಿಷನ್ ಇಲ್ಲದೆ ಇದನ್ನ ಇಲ್ಲಿಗೆ ಹೇಗೆ ತಂದ್ರಿ? ಈಗಾಗಲೇ ಒಂದೊಂದಾಗಿ ಎಲ್ಲ ನನ್ನಿಂದ ಕಿತ್ಕೊಂಡಿದ್ದೀರಾ, ಈಗ ಇದನ್ನು ಕಿತ್ಕೊಳಕ್ ನೋಡ್ತಾ ಇದ್ದೀರಾ? ಹಾಗಲ್ಲ ಮಗಳೇ, ನೀನು ಮಲಗಿದ್ಯಲ್ಲ, ಇದು ಏನು ಅಂತ ನೋಡೋಣ ಅಂತ ತಗೊಂಬಂದೆ ಅಷ್ಟೇ. ಅದನ್ನ ನೋಡೋ ಅವಶ್ಯಕತೆ ನಿಮಗೆ ಏನಿದೆ? ಯಾಕೆ ನಾನು ನಿಮ್ ಕಣ್ಮುಂದೆ ಖುಷಿಯಾಗಿರೋದು ನಿಮಗೆ ಇಷ್ಟ ಇಲ್ವಾ? ಇಲ್ಲ ಅಂತ ಹೇಳ್ಬಿಡಿ, ಎಲ್ಲಾದ್ರೂ ಕಣ್ಮರೆಯಾಗಿ ಹೋಗ್ಬಿಡ್ತೀನಿ. ದೇವಕಿ ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ನಿನ್ ಖುಷಿಗೋಸ್ಕರನೇ ಅಲ್ವಾ ಅಪ್ಪ ಇಷ್ಟೆಲ್ಲ ಮಾಡ್ತಿರೋದು? ನನ್ನ ಖುಷಿಗಲ್ಲ ಅಣ್ಣ, ಅವ್ರ ಖುಷಿಗೆ ಅಂತ ಹೇಳು. ನನ್ನ ಖುಷಿನ ಬಯಸೋರು ಹೀಗೆಲ್ಲ ಮಾಡ್ತಾರಾ? ಜೀವ ಆಗಿರೋ ನನ್ನ ಮಗುನ ನನ್ನಿಂದ ಕಿತ್ಕೊಂಡಿರೋರು ಇವರು. ಇನ್ನೇನ್ ನನಗೆ ಖುಷಿ ಕೊಡ್ತಾರೆ? ಆ ಮಗುನಂತೂ ನನ್ನಿಂದ ಉಳಿಸ್ಕೊಳಕ್ ಆಗ್ಲಿಲ್ಲ. ಈಗ ಅವಳ ನೆನಪಿಗೆ ಅಂತ ಇರೋ ಇದನ್ನ ನನ್ನಿಂದ ಕಿತ್ಕೊಳಕ್ ನೋಡ್ತಾ ಇದ್ದಾರ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅವಳ ನೆನಪಿನ ಜೊತೆಗೆ ನನಗೆ ಇರಕ್ ಬಿಟ್ಬಿಡಿ. ಇನ್ಯಾವತ್ತೂ ನನ್ನ ವಿಷಯಕ್ಕೆ ತಲೆ ಹಾಕ್ಬಿಡಿ. ಮಗಳು ಅನ್ನೋ ಮಮಕಾರ ನಿಮಗಿದ್ರೆ ನನ್ನಿಂದ ದೂರ ಇದ್ಬಿಡಿ. ಇಲ್ಲ ಅಂದ್ರೆ ಆಗ ಹೇಳ್ದ ಹಾಗೆ ನಾನೇ ನಿಮ್ಮಿಂದ ದೂರ ಹೋಗ್ಬಿಡ್ತೀನಿ. ಇದೇನು ಕಾಲೇಜ್ ಅನ್ಕೊಂಡಿದ್ದೀರೋ ಅಥವಾ ನಿಮ್ಮ ಫೈಟಿಂಗ್ ಕ್ಲಬ್ ಅನ್ಕೊಂಡಿದ್ದೀರೋ? ಏನಿದೆ ನಿಮ್ಮ ಗಲಾಟೆ? ಸರ್, ಇವರೇ ಗಲಾಟೆ ಶುರು ಮಾಡಿದ್ದು ಸರ್. ಲಕ್ಷ್ಮಿ, ಏನಾಯ್ತು ಅಂತ ಹೇಳು. ಸರ್, ಅದು ನಾನು ವಾಶ್ರೂಮಿಗೆ ಹೋಗಬೇಕು ಅಂತ ಹೋಗಿದ್ದೆ. ಇವರೆಲ್ಲ ಅಲ್ಲೇ ಇದ್ದರು. ಇಲ್ಲಿ ಯಾಕಿದ್ದೀರಾ ಅಂತ ಕೇಳಿದ್ದಕ್ಕೆ ನನ್ನ ಹತ್ರ ತುಂಬ ಕೆಟ್ಟದಾಗಿ ನಡ್ಕೊಂಡ್ರು. ಗರ್ಲ್ಸ್ ವಾಶ್ರೂಮಲ್ಲಿ ನೀವೇನ್ರ ಮಾಡ್ತಿದ್ದೀರಾ? ಒಳಗಡೆ ಬಂದಿರೋ ನಿನ್ನ ನೋಡ್ಕೊಳ್ಳೋದಷ್ಟೇ ನಮ್ ಕೆಲಸ. ಮಕ್ಕ ಏನೋ ನೋಡ್ತಾ ಇದೆಯಾ, ಇಟ್ಕೊಳ್ಳೋ. ಹೆಣ್ಮಕ್ಳ ಹತ್ರ ಹೇಗೆ ನಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ?
ನಿಮ್ಮಂಥವರಿಂದನೇ ನಮ್ಮ ಕಾಲೇಜ್ ರೆಪ್ಯುಟೇಷನ್ ಹಾಳಾಗೋದು. ಅವಳಾಗ ಸರ್ ನಮ್ಮ ವಾಶ್ರೂಮ್ ಬರಬೇಕಿತ್ತು. ಇಲ್ಲ ಸರ್, ನಾನು ಗರ್ಲ್ಸ್ ವಾಶ್ರೂಮ್ಗೆ ಹೋಗಿದ್ದು. ಸರ್ ಇಲ್ಲ ಸರ್, ಇವಳು ಬಂದಿದ್ದು ನಮ್ಮ ವಾಶ್ರೂಮ್ಗೆ. ಹೌದು ಸರ್, ಇವಳು ಬಾಯ್ಸ್ ವಾಶ್ರೂಮ್ಗೆ ಹೋಗಿದ್ದನ್ನ ನಾವು ನೋಡಿದ್ವಿ. ಅಲ್ಲಿ ಬೋರ್ಡ್ ಹಾಕಿರೋದನ್ನ ನೋಡಿದ್ರು ಯಾಕೆ ಹೋದ್ಲು ಅಂತ ಅನ್ಕೊಂಡ್ವಿ. ಇಲ್ಲ ಸರ್, ನಾನು ಒಳಗಡೆ ಹೋಗಬೇಕಾದ್ರೆ ಗರ್ಲ್ಸ್ ವಾಶ್ರೂಮ್ ಅಂತ ಬೋರ್ಡ್ ಇರೋದನ್ನ ನೋಡ್ಕೊಂಡೇ ಹೋದೆ. ಆದರೆ ನಾನು ಆಚೆ ಬರೋ ಅಷ್ಟರೊಳಗೆ ಬಾಯ್ಸ್ ವಾಶ್ರೂಮ್ ಅಂತ ಇತ್ತು. ನೋಡಿದ್ರು ಸರ್, ಇವಳು ತಪ್ಪು ಮಾಡಿರೋದಕ್ಕೆ ನಮ್ಮ ಮೇಲೆ ಬ್ಲೇಮ್ ಮಾಡ್ತಿದ್ದೀರಲ್ಲ. ಸರ್, ಬಾತ್ರೂಮ್ ಬೋರ್ಡು ಸ್ಟ್ಯಾಂಡ್ ಆಗಿರೋದ್ರಿಂದ ಅದನ್ನು ಹೇಗೆ ಬೇಕಾದರೂ ಅದಲು ಬದಲು ಮಾಡ್ಬೋದು. ಲಕ್ಷ್ಮಿಯವ್ರ ವಿಚಾರದಲ್ಲಿ ಯಾರಾದರೂ ಈ ರೀತಿ ಮಾಡಿರ್ಬೋದಲ್ವಾ? ಇಲ್ಲ ಸರ್, ನಾವು ಹಾಗೆಲ್ಲ ಮಾಡಿಲ್ಲ. ಮಾರುತಿ, ಅಲ್ಲಿ CCTV ಇದೆಯಲ್ವಾ, ಅದರ ಫುಟೇಜ್ ತಗೊಂಬನ್ನಿ. ಆಗ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅದು ಆಡಿಟೋರಿಯಂ ಆಗಿರೋದ್ರಿಂದ ಯಾರೋ ಬಾಲ್ ಹೊಡೆದು ಹಾಳಾಗಿದೆ. ಏನ್ರಿ ನೀವು? ಅಲ್ಲ, ಹಾಳಾಗಿದ್ರೆ ರೆಡಿ ಮಾಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಇನ್ನು 2 ದಿನದಲ್ಲಿ ಫೆಸ್ಟ್ ಬರ್ತಾ ಇದೆ, ಆಗ್ಲೂ ಹೀಗೆ ಆದ್ರೆ ಏನು ಮಾಡ್ತೀರಾ? ಸರ್ ಒಂದು ನಿಮಿಷ, ಲಕ್ಷ್ಮಿ ಅವರು ಅಲ್ಲಿಗೆ ಮಿಸ್ ಆಗಿ ಹೋಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಆದರೆ ಇವರೆಲ್ಲ ಇವ್ರ ವಿಷಯದಲ್ಲಿ ಮಾಡಿರೋದು ತಪ್ಪಲ್ವಾ ಸರ್? ಹೆಣ್ಮಕ್ಳ ಹತ್ರ ಅಸಭ್ಯವಾಗಿ ನಡ್ಕೊಳ್ಳೋದು ಸರಿಯಲ್ಲ. ಸೊ ಇವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್. ನೀವು ಹೇಳೋದು ಸರಿ ಅನ್ಸುತ್ತೆ. ನೀವೆಲ್ಲ ಲಕ್ಷ್ಮಿ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದು ಖಂಡಿತ ತಪ್ಪು. ಇದನ್ನ ಕಾಲೇಜ್ ಮ್ಯಾನೇಜ್ಮೆಂಟ್ ಕೂಡ ಒಪ್ಪೋದಿಲ್ಲ. ನೀವು ಲಕ್ಷ್ಮಿ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಕ್ಕೆ ನಿಮ್ಮನ್ನೆಲ್ಲ ಇಮಿಡಿಯೇಟ್ ಆಗಿ ಕಾಲೇಜಿಂದ ಎಕ್ಸ್ಪೆಲ್ ಮಾಡ್ತಾ ಇದ್ದೀನಿ.